ಗಾದೆ ಮಾತಿನಲ್ಲಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಟಿ.ಎನ್. ವೆಂಕಟಾಚಲ ಶೆಟ್ಟಿ ಬರೆದಿರುವ ಮೋಜಿನ ಗಣಿತ ಅಗಣಿತ ರಂಜನೆ ಎನ್ನುವ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಲೆಕ್ಕಗಳನ್ನ ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. 1 ನಿಮಿಷದ ಕಾಲಾವಕಾಶ. ಓದಿದ್ದಾರೆ ಶ್ರೀನಿವಾಸ್ ಅವರು. ಅಂತಿಮ ಉತ್ತರ 602. 602. ಹೌದಾ? 602 ಅಂತ ಹೇಳ್ತಾ ಇದ್ದಾರೆ ಕೋಮಲ ಹಾಗೂ ಪ್ರಕಾಶ್. ಲೆಕ್ಕ ಪೂರ್ಣವಾಗಿದ್ರೆ ದಯವಿಟ್ಟು ಉತ್ತರವನ್ನ ಕೊಡಿ. 604. 2 ಹೆಚ್ಚು ಕೊಟ್ಟಿದ್ದೀರಿ ಪ್ರಕಾಶ್. 302. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ 134, 2 ಉತ್ತರ 32, 3 ಉತ್ತರ 208, 4 ಉತ್ತರ 28. ಎಲ್ಲವನ್ನ ಕೂಡಿದ್ರೆ 402 ಬಂತು. 600 ಬರ್ಬೇಕಾದ್ರೆ ಅಷ್ಟಿಲ್ವಲ್ಲ. 134, 200 ಅಲ್ಲಿಗೆ 300 ಆಗೋಯ್ತು. ಸೊ 600 ದುಪ್ಪಟ್ಟಾಗ್ಲಿಕ್ಕೆ ಅವಕಾಶವೇ ಇಲ್ಲ. ಹೌದಾ? ಲೆಕ್ಕ ಮಾಡಿ ಹೇಳ್ಬೇಕಾ ಒಂದ್ಸಲ? ಮಾಡಿ ಹೇಳಿ ಅಂದ್ರೆ ಹೇಳ್ತೇನೆ. ಸರಿ ಇದೆಯಾ? ಮೋಜಿನ ಗಣಿತ ಅಗಣಿತ ರಂಜನೆ ನನ್ನಲ್ಲಿ ಉಳಿದಿದೆ ಈ ಪುಸ್ತಕ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನಿಯತಿ. ಭಾರತಿ ಕಾಸರಗೋಡು ಅವರು ಬರೆದಿರುವ ಲಲಿತ ಪ್ರಬಂಧಗಳ ಕೃತಿ. ನಮ್ಮ ಪ್ರಶ್ನೆ ಈ ಚಿತ್ರದಲ್ಲಿರುವ ನವದುರ್ಗೆಯನ್ನ ಗುರುತಿಸಿ. ಚಿತ್ರವನ್ನ ನೋಡು. ಆಯ್ಕೆಯನ್ನ ನೋಡೋಣ. ಸ್ಕಂದ ಮಾತಾ, ಮಹಾಗೌರಿ, ಸಿದ್ಧಿದಾತ್ರಿ, ಶೈಲಪುತ್ರಿ. ಬಸವತಿ ಉತ್ತರವನ್ನ ಕೊಡಿ. ಶ್ರೀನಿವಾಸ್, ಪ್ರಕಾಶ್, ಕೋಮಲ. ಸ್ಕಂದ ಮಾತಾ. ಸ್ಕಂದ ಮಾತಾ. ಪ್ರಕಾಶ್ ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ. ಕೋಮಲ ಸ್ಕಂದ ಮಾತಾ. ಉತ್ತರವನ್ನ ನೋಡೋಣ. ಸ್ಕಂದ ಮಾತಾ ಉತ್ತರ ಸರಿಯಾಗಿದೆ. ಶ್ರೀನಿವಾಸ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ನಿಯತಿ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಹೇಗೆ ಸ್ಕಂದ ಮಾತಾ ಸರಿಯಾದ ಉತ್ತರ ಶ್ರೀನಿವಾಸ್? ಷಣ್ಮುಖ 6 ತಲೆ ಮಾತೆ. ಷಣ್ಮುಖನ ಮತ್ತೊಂದು ಹೆಸರು ಸ್ಕಂದ. ಹಾಗಾಗಿ ಸ್ಕಂದ ಮಾತಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನವರಾತ್ರಿಯ 5ನೆಯ ದಿವಸ ನಾವು ದೇವಿಯನ್ನ ಸ್ಕಂದ ಮಾತಾ ರೂಪದಲ್ಲಿ ಪೂಜೆಯನ್ನ ಮಾಡ್ತೇವೆ. ಕಾರ್ತಿಕೇಯನ ತಾಯಿ ಸ್ಕಂದ ಮಾತಾ. ಜ್ಞಾನಿಯ ಸನ್ನಿಧಿಯಲ್ಲಿ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಸದ್ಗುರು ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಸ್ವಿಸ್ ಬ್ಯಾಂಕುಗಳಲ್ಲಿ ಖಾತೆಯನ್ನ ತೆರೆಯಬೇಕಾದರೆ ಕನಿಷ್ಠ ಪ್ರಮಾಣದ ಮೊತ್ತ ಎಷ್ಟಿರಬೇಕು? ಆಯ್ಕೆಗಳನ್ನ ನೋಡು. $10 ಲಕ್ಷ, $25 ಲಕ್ಷ, $5 ಲಕ್ಷ, $1 ಲಕ್ಷ. ಶ್ರೀನಿವಾಸ್ ಹಾಗೂ ಪ್ರಕಾಶ್ ಬಜರುತ್ತಿದ್ದಾರೆ. ಶ್ರೀನಿವಾಸ್ $25 ಲಕ್ಷ. 25. ಪ್ರಕಾಶ್ $5 ಲಕ್ಷ. 5. ಕೋಮಲ 25. ಊಹೆ ಮಾಡ್ತಾ ಇದ್ದೀರಾ? ಈ ಬಗ್ಗೆ ಮಾಹಿತಿ ಇದೆಯಾ? 3 ಊಹೆ. ಉತ್ತರವನ್ನ ನೋಡು. ಆದರೆ $10 ಲಕ್ಷ ಇರ್ಬೇಕಂತೆ ಕನಿಷ್ಠ. ಅಷ್ಟಿದ್ರೆ ನಿಮಗೆ ಅಲ್ಲಿ ಖಾತೆಯನ್ನ ತೆರೆಯೋದಿಕ್ಕೆ ಅವಕಾಶ. ಅಂದ್ರೆ ಅರ್ಜಿ ಕೊಡ್ತಾರೆ. ಬರೀರಪ್ಪ ಅರ್ಜಿ ಬರೆದು ಬಿಟ್ಟು ನಿಮ್ಮ ಹೆಸರೆಲ್ಲ ಬರೆದು ಬಿಟ್ಟು ನಿಮ್ಮ ಖಾತೆಯನ್ನ ತೆಗೀರಿ ಅಂತ ಹೇಳ್ಬೇಕಾದ್ರೆ $10 ಲಕ್ಷ ಕನಿಷ್ಠ ಇರಬೇಕು. ಜ್ಞಾನಿಯ ಸನ್ನಿಧಿಯಲ್ಲಿ ಈ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮನಸ್ಸಾಕ್ಷಿಯ ಮನುಷ್ಯ. ಸುಪ್ರಸಿದ್ಧ ಬಂಗಾಲಿ ಕಾದಂಬರಿ ಮೊನೇರಾ ಮಾನುಷ್. ಕನ್ನಡ ಅನುವಾದ ಮೂಲ ಸುನೀಲ ಗಂಗೋಪಾಧ್ಯಾಯ. ಕನ್ನಡಕ್ಕೆ ಆರ್.ಪಿ. ಹೆಗಡೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು ದು, ತು, ಸಿ, ಕಿ, ಲಿ, ಸು, ಕೆ, ಲಿ. ಆಗ್ಲೇ ಬಜರುತ್ತಿದ್ದಾರೆ ಶ್ರೀನಿವಾಸ್, ನಂತರ ಪ್ರಕಾಶ್, ಕೊನೆಯಲ್ಲಿ ಕೋಮಲ. ಶ್ರೀನಿವಾಸ್
ಸುಳಿಗೆ ಸಿಕ್ಕಿತು ದೋಣಿ ಅಥವಾ ದೋಣಿ ಸುಳಿಗೆ ಸಿಕ್ಕಿತು? ದೋಣಿ ಸುಳಿಗೆ ಸಿಕ್ಕಿತು. ಪ್ರಕಾಶ್, ದೋಣಿ ಸುಳಿ. ಅದೇ ಉತ್ತರವಾ ಕೋಮಲ? ಅದೇ ಉತ್ತರ. ಉತ್ತರವನ್ನ ನೋಡು. ಸುಳಿಗೆ ದೋಣಿ ಸಿಕ್ಕಿತು, ಸುಳಿಗೆ ಸಿಕ್ಕಿತು ದೋಣಿ, ದೋಣಿ ಸಿಕ್ಕಿತು ಸುಳಿಗೆ, ಪರವಾಗಿಲ್ಲ, ಹೇಗಿದ್ರೂ ಚಿಂತೆ ಇಲ್ಲ. ಉತ್ತರವನ್ನ ಸರಿಯಾಗಿ ಕೊಟ್ಟಿದ್ದಾರೆ ಮನಸಾಕ್ಷಿಯ ಮನುಷ್ಯ. ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಶ್ರೀನಿವಾಸ್ ಅವರಿಗೆ. 7 ಪ್ರಶ್ನೆಗಳು ಮುಗಿದಿದೆ. ಶ್ರೀನಿವಾಸ್ ಒಂದಷ್ಟು ಪುಸ್ತಕ ಗಳಿಸಿದ್ದಾರೆ. ಕೋಮಲ, ಪ್ರಕಾಶ್ ಖಾತೆಯನ್ನ ಆರಂಭಿಸಬೇಕು. ಬೇಗ ಬರೆದಿರುತ್ತಿ ಸರಿಯಾದ ಉತ್ತರವನ್ನ ಕೊಡಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ರಾಮಸ್ವಾಮಿ ಹುಲಕೋಡು ಅವರು ಉಪೇಂದ್ರ ನಟನ ಬಗ್ಗೆ ಬರೆದಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಕಾಡು ಅಥವಾ ಅರಣ್ಯ ಎಂಬ ಅರ್ಥವನ್ನು ನೀಡುವ ಬ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಶಬ್ದವನ್ನ ನೀಡಿ. ಆಗಲೇ ಬರೆದಿರುತ್ತಿದ್ದಾರೆ ಶ್ರೀನಿವಾಸ್. ಬನ. ಬನ. ಕೋಮಲ ಹಾಗೂ ಪ್ರಕಾಶ್ ಆಯ್ಕೆ ಹೇಳಬೇಕಾ? ಆಯ್ಕೆಗಳು: ಬಣ್ಣ, ಬನ, ಬನಿ, ಬನ್ನ. ಬನ. ಬನ. ಬಸ. ಹೇಳಿ ಕೋಮಲ. ಬನ. ಬನ. ಪ್ರಕಾಶ್? ಬನ. ಬನ. ಉತ್ತರವನ್ನ ನೋಡೋಣ. ಬನ ಸರಿಯಾದ ಉತ್ತರ. ಈ ಉತ್ತರವನ್ನ ಮೊದಲು ಕೊಟ್ಟದ್ದು ಶ್ರೀನಿವಾಸ್ ಅವರು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಈ ಕೃತಿಯ ಜೊತೆ ಇನ್ನೂ ಒಂದು ಕೃತಿ, ಒಂದು ಮುರುಕು ಕುರ್ಚಿ. ಪ್ರೊಫೆಸರ್ ಧರಣೇಂದ್ರ ಪುರಕುರಿ ಅವರು ಅನುವಾದಿಸಿರುವ ಕೃತಿ. 2 ಪುಸ್ತಕ ಶ್ರೀನಿವಾಸ್ ಅವರಿಗೆ ಕೊಟ್ಟಿದ್ದೇನೆ. ಬನ್ನ ಅಂತ ಹೇಳಿದ್ರೆ ಅವಮಾನ, ಬಣ್ಣ ಅಂದ್ರೆ ವರ್ಣ, ಬನಿ ಅಂದ್ರೆ ಸಾರ್. 3 ಪುಸ್ತಕ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನ ಈಗ ನೋಡೋಣ. ಸುಳುಹುಗಳು: ಪುಡಿ ಮಾಡಿದ ಸಕ್ಕರೆ, ಹೂವಿನಲ್ಲಿರುವ ಧೂಳು, ಬಕರ ಅಲ್ಲ ರೊಟ್ಟಿ. 1 ನಿಮಿಷದ ಕಾಲಾವಕಾಶ. ಬಜರ್ ಒತ್ತಿದ್ದಾರೆ ಶ್ರೀನಿವಾಸ್. ಒಂದು ಉತ್ತರ ಬೂರಾ ಸಕ್ಕರೆ. ಬೂರಾ ಸಕ್ಕರೆ. ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ಇನ್ನೊಬ್ಬರನ್ನ ಅರಿಯುವ ಬಗ್ಗೆ HG ಸೋಮಶೇಖರ ರಾವ್ ಬರೆದಿರುವಂತಹ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಪರಾಗ. ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ಶೃಂಗೇರಿ ವಿದ್ಯಾರಣ್ಯಪುರ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಬಕ್ಕರಿ. ಬಕ್ಕರಿ. ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ಹನಿ ಹನಿ ಕಹಾನಿ ನಾಗರಾಜಕೋಟೆ ಬರೆದಿರುವಂತಹ ಪುಸ್ತಕ ಕೊಟ್ಟಿದ್ದೇನೆ ಶ್ರೀನಿವಾಸ್ ಅವರಿಗೆ. 3 ಪುಸ್ತಕ ಶ್ರೀನಿವಾಸ್ ಅವರಿಗೆ ದೊರೆತಿದೆ. ಈಗ ಒಂದು ಅಡಕ ಮುದ್ರಿಕೆಯನ್ನ ಕೊಡ್ತಾ ಇದ್ದೇವೆ. ಬೇರುಗಳತ್ತ ಕಿರುಚಿತ್ರಗಳ ಅಡಕ ಮುದ್ರಿಕೆ. ಪರಿಕಲ್ಪನೆ ಮತ್ತು ನಿರ್ದೇಶನ ನಾಗತಿಹಳ್ಳಿ ರಮೇಶ್ ಅವರದ್ದು. ಈ ಹಾಡು ಯಾವ ಚಿತ್ರದ್ದು ಅಂತ ತಾವು ಹೇಳಬೇಕಾಗಿದೆ. ಹಾಡನ್ನ ಕೇಳೋಣ, ಹಾಡನ್ನ ನೋಡೋಣ. ಜೀವನ ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ ಇದೆಯ ದೂರವಾಣಿಯ ಕರೆಯ ರಿಂಗನ ಕೇಳು ಜೀವವೇ ಎದಕ್ಕೆ. ಆಯ್ಕೆಗಳು ಬರೋದಕ್ಕೆ ಮೊದಲು ಶ್ರೀನಿವಾಸ್, ಪ್ರಕಾಶ್, ಕೋಮಲ ಬರೆದಿರುತ್ತಿದ್ದಾರೆ. ಮೊದಲಿಗೆ ಶ್ರೀನಿವಾಸ್. ಮಿಲನ್. ಮಿಲನ. ಪ್ರಕಾಶ್? ಮಿಲನ. ಮಿಲನ. ಕೋಮಲ? ಮಿಲನ. ಆಯ್ಕೆಗಳು: ಆಕಾಶ್, ಮಿಲನ, ಅಭಿ, ಅಪ್ಪು. ಮಿಲನ ಅಂತಿದ್ದೀರಿ, ಹೌದಾ ನೋಡು. ಮಿಲನ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ಶ್ರೀನಿವಾಸ್ ಅವರು ಕೊಟ್ಟಿದ್ದಾರೆ. ಬೇರುಗಳತ್ತ ಈ ಪುಸ್ತಕವನ್ನ ಕೊಟ್ಟಿದ್ದೇನೆ. ಜೊತೆಗೆ ಇನ್ನೂ ಒಂದು ಪುಸ್ತಕ, ಆಶಾ ಸೌಧ ಕಥಾ ಸಂಕಲನ, ಒಂದು ಅಡಕ ಮುದ್ರಿಕೆ, ಒಂದು ಪುಸ್ತಕ ತಮಗೆ ದೊರೆತಿದೆ. ಆಲದ ಮರದ ಕೆಳಗೆ ಮತ್ತು ಇತರ ಕಥೆಗಳು. ಇಂಗ್ಲಿಷ್ ಮೂಲ RK ನಾರಾಯಣ್, ಕನ್ನಡ ಅನುವಾದ ಡಾಕ್ಟರ್ H ರಾಮಚಂದ್ರ ಸ್ವಾಮಿ ಅವರಿಂದ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಹೂವನ್ನ ಗುರುತಿಸಿ. ದೃಶ್ಯವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಕೋಮಲ ಹಾಗೂ ಶ್ರೀನಿವಾಸ್ ಬರೆದಿರುತ್ತಿದ್ದಾರೆ. ಕೋಮಲ. ಬ್ರಹ್ಮಕಮಲ. ಬ್ರಹ್ಮಕಮಲ. ಶ್ರೀನಿವಾಸ್? ಅದೇ ಬ್ರಹ್ಮ. ಬ್ರಹ್ಮಕಮಲ. ಪ್ರಕಾಶ್ ಆಯ್ಕೆ ಹೇಳಬೇಕಾ? ಆಯ್ಕೆಗಳು: